ಹಾಯ್ ಹಲೋ ಫ್ರೆಂಡ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಬನ್ನಿ, ಆಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಈ ದೇವಿ ವಿಗ್ರಹನ ನೀವು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲೆಲ್ಲ ನೋಡಿರ್ಬೋದು. ಇದು ಗೌಡಗೆರೆ ಗ್ರಾಮದ ಚಾಮುಂಡೇಶ್ವರಿ ಅಮ್ಮನವರು. ಸೊ ಆ ದೇವಸ್ಥಾನಕ್ಕೆ ಸ್ಟಾರ್ಟಿಂಗ್ ಎಂಟ್ರ್ ಆದ ತಕ್ಷಣ ಕಾಯಿ ಕಟ್ಟಿರ್ತಾರೆ. ಹಲವಾರು ಜನ, ಲಕ್ಷಾಂತರ ಜನ ಭಕ್ತಾದಿಗಳು ಕಾಯಿಗಳನ್ನು ಕಟ್ಟಿ ತಮ್ಮ ಹರಕೆಗಳನ್ನು ಮಾಡಿಕೊಳ್ತಾರೆ. ಇಲ್ಲಿ ಮೂರು ವಾರ, 5 ವಾರ, 7 ವಾರ, 9 ವಾರ, ನಮಗೆ ಎಷ್ಟು ವಾರಗಳ ಕಾಲ ಬರೋದಕ್ಕೆ ಅನುಕೂಲ ಆಗುತ್ತೋ ಅಷ್ಟು ವಾರ ಬಂದು ನಾವು ಕಾಯಿ ಕಟ್ತೀವಿ ಅಂತ ಲಕ್ಷಾಂತರ ಜನ ಭಕ್ತಾದಿಗಳು ಹರಕೆ ಕಟ್ಕೊಂಡಿರ್ತಾರೆ. ಅದ್ರ ಪ್ರಕಾರನೇ ನಡ್ಕೊಂಡು ಬಂದಿದೆ. ಸೊ ಇಲ್ಲಿ ನಾವೇನು ಮನಸ್ಸಲ್ಲಿ ಅಂದ್ಕೊಂಡು ಇಷ್ಟು ವಾರ ಬಂದು ನಾವು ಹರಕೆ ಕಟ್ತೀವಿ ಅಂದರೆ ಅಷ್ಟು ವಾರ ಮುಗಿಯೋದ್ರೊಳಗೆ ಒಂದು ವಾರದಿಂದ ಮತ್ತೊಂದು ವಾರಕ್ಕೆ, ಮತ್ತೊಂದು ವಾರದಿಂದ ಮತ್ತೊಂದು ವಾರಕ್ಕೆ ತುಂಬ ಇಂಪ್ರೂವ್ಮೆಂಟ್ ಕಂಡು ಅವ್ರು ಅಂದ್ಕೊಂಡಿರೋ ಕೆಲಸಗಳೆಲ್ಲ ತುಂಬ ಆಗಿ ಹೋಗಿದ್ದಾವೆ. ಸೊ ಅದು ಹಿಂದಿನ ಕಾಲದ ಪ್ರತೀತಿ ಇದೆ. ನಾನು ಸಹಿತ ಒಂದು ವಾರ ಕಾಯಿ ಕಟ್ಟಿ ಬಂದಿದ್ದೀನಿ. ನಂದು ಮೊದಲನೇ ವಾರ ಕಂಪ್ಲೀಟ್ ಆಗಿದೆ. ಸೊ ಇನ್ನು 4 ವಾರ ಬರ್ತೀನಿ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಸಹಿತ ನಾನು ವಾರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನನ್ನಂತೆ ಲಕ್ಷಾಂತರ ಜನ ಭಕ್ತಾದಿಗಳು ತಮ್ಮ ಹರಕೆಗಳನ್ನು ಮನಸ್ಸಲ್ಲಿ ನೆನೆಸ್ಕೊಂಡು 7 ವಾರ, 9 ವಾರ, 5 ವಾರ, 3 ವಾರ, ಅವರಿಗೆ ಎಷ್ಟು ವಾರಗಳ ಕಾಲ ಬರೋಕ್ಕೆ ಅನುಕೂಲ ಆಗುತ್ತೋ ಅಷ್ಟು ವಾರಗಳ ಕಾಲ ಬರ್ತೀವಿ ಅಂತೇಳಿ ಕಾಯನ್ನು ಕಟ್ತಾ ಇದ್ದಾರೆ. ನೀವು ನೋಡ್ಬೋದು, ನಾನು ವಿಡಿಯೋ ಮಾಡಿರೋ ಹತ್ರ ಸಾವಿರಾರು ಜನ ಅಂತ ಅಂದರೆ ತಪ್ಪೇ ಆಗಲ್ಲ, ಲಕ್ಷಾಂತರ ಅಂದ್ರೂ ತಪ್ಪಾಗಲ್ಲ. ಅಷ್ಟು ಜನ ಕಾಯನ್ನು ಕಟ್ಟಲು ಹರಕೆ ಮಾಡ್ಕೊಂಡಿದ್ದಾರೆ. ಅಷ್ಟು ಜನ ಬಂದು ಹೋಗುತ್ತೆ ಇಲ್ಲಿಗೆ. ಸೊ ನಾವು ಯೂಟ್ಯೂಬಲ್ಲೇ ನೋಡೇ ಹೋಗಲೇಬೇಕು ಅಂತೇಳಿ ನೋಡಿ ಹೋಗಿದ್ವಿ ನಾವು. ಸೊ ನೋಡ್ಬೋದು, ಇಲ್ಲಿ ಕಾಣ್ತಿರುವಂತಹ ಬಸಪ್ಪನ ಪ್ರತಿಮೆ ಏನಿದೆ ಅದು ಮೊದಲನೇದಾಗಿರೋ ಬಸಪ್ಪ ಅಂತೆ. ಅದು ಇಲ್ಲ, ಅದಕ್ಕೋಸ್ಕರ ಈಗ ಇನ್ನೊಂದು ಹೊಸ ಬಸಪ್ಪ ಇದೆ, ಅದಕ್ಕೋಸ್ಕರ ಅದನ್ನು ಪ್ರತಿಮೆ ಮಾಡಿ ನಿಲ್ಲಿಸಿದ್ದಾರೆ. ಸೊ ಆ ಬಸವಿನ ಮೇಲಿಂದ ನೀರು ಹಾಕ್ತಾರೆ, ಸ್ನಾನ ಅಂತ ಹೇಳ್ತಾರೆ. ಅದು ಏನಾದರೂ ಮನಸ್ಸಲ್ಲಿ ಈ ಥರ ದುಗುಡ ತುಂಬ್ಕೊಂಡಿರುತ್ತೆ, ಏನಾದ್ರು ಹಲವಾರು ಕಾಯಿಲೆಗಳಿರುತ್ತೆ. ಸೊ ಅವರೆಲ್ಲ ಆ ನೀರನ್ನು ಹಾಕಿಸ್ಕೊಳ್ತಾರೆ. ಸೊ ಇದು ಕಾಯಿ ಕಟ್ಟೋ ಸ್ಥಳ. ಆದರೆ ಈಗ ನಾನು ದೇವರ ದರ್ಶನಕ್ಕೆ ಹೋಗ್ತಿದ್ದೀನಿ. ಸೊ ದೇವರ ದರ್ಶನಕ್ಕೆ ಹೋಗುವಾಗ ಸ್ಟಾರ್ಟಿಂಗು ನವಗ್ರಹ ದೇವರುಗಳು ಸಿಗ್ತವೆ. ಸೊ ಅಲ್ಲಿಂದ ನವಗ್ರಹ ಪೂಜೆ ಅದಕ್ಕೆ ಕೈ ಮುಗಿದು ಬಂದಾದಮೇಲೆ ಕೆಲವೊಂದು ದೇವಿಗಳು ಕಾಣಿಸ್ತಾರೆ. ಸೊ ಅದು ಆದಮೇಲೆ ಹೋಗೋದಕ್ಕೆ ಏನು ಜಾಲರ ಕಟ್ಟಿ ಕ್ಯೂ ಅಲ್ಲಿ ಹೋಗಬೇಕಲ್ಲಿ. ಸೊ ಏನು ಜಾಲರ ಕಟ್ಟಿರ್ತಾರೆ ಅಲ್ಲಿಗೂ ಸಹಿತ ಭಕ್ತಾದಿಗಳು ಕಾಯಿಗಳನ್ನು ಕಟ್ಟಿರ್ತಾರೆ, ಹರಕೆ ಮಾಡಿಕೊಂಡು ಕಾಯಿಗಳನ್ನು ಕಟ್ಟಿರ್ತಾರೆ. ಸೊ ನೀವು ನೋಡ್ಬೋದು, ನಾವು ಹೋಗೋ ಜಾಗದಲ್ಲಿ ಸಹಿತ ಸ್ಟ್ಯಾಂಡ್ ಥರ ನಿಂತ್ಕೊಳ್ಳೋದಕ್ಕೆ ಏನು ಮಾಡಿರ್ತಾರೆ. ಸೊ ಅಲ್ಲೆಲ್ಲ ನೋಡಿ ವೀರಭದ್ರ ಸ್ವಾಮಿ ದೇವರು ಇದೆ. ಅಲ್ಲಿ ಹೋಗ್ತಾ ದಾರಿಲಿ ದರ್ಶನಕ್ಕೆ ಹೋಗ್ತಾ ಇದರಲ್ಲಿ ಒಂದೊಂದು ಚಿಕ್ಕದು ದೇವಸ್ಥಾನಗಳಿದೆ. ಸೊ ನೋಡಿ, ನಿಂತ್ಕೊಂಡು ಹೋಗೋತಕ್ಕೆಲ್ಲನೂ ಕಾಯಿ ಕಟ್ಟಿದ್ದಾರೆ ಹಲವಾರು ಜನ. ಈಗ ಭಕ್ತಾದಿಗಳು ಹೋಗ್ತಾ ಇರ್ತಾರೆ, ಕೈಯಲ್ಲಿ ಕಾಯಿ ಹಿಡ್ಕೊಂಡಿರ್ತಾರೆ, ಹರಕೆ ಮಾಡ್ಕೊಂಡಿರ್ತಾರೆ. ಸೊ ಈಗ ದೇವಸ್ಥಾನದಲ್ಲಿ ಕಾಯಿ ಕಟ್ಟೋ ಸ್ಥಳ ಅಂತಂದೇನು ಮೆನ್ಷನ್ ಮಾಡಿಲ್ಲ ಅವರು. ಭಕ್ತಾದಿಗಳಿಗೆ ಮನಸ್ಪೂರ್ವಕವಾಗಿ ಎಲ್ಲಿ ನನಗೆ ಕಟ್ಟಬೇಕು ಅನಿಸುತ್ತೋ ಅಲ್ಲೆಲ್ಲನೂ ಕಟ್ಟಿದ್ದಾರೆ. ಸೊ ಇದೆಲ್ಲ ಕ್ಯೂ ನಿಂತ್ಕೊಂಡು ಹೋಗಬೇಕು. ಸೊ ನಾವು ಸಾಯಂಕಾಲ ಹೋಗಿರೋ ಕಾರಣ ಅಷ್ಟು ಜನ ಇರಲಿಲ್ಲ. ಬೆಳಿಗ್ಗೆನೇ ಹೋದರೆ ಭಾಳ ಜನ ಇರುತ್ತೆ. ನೋಡಿ, ಇಲ್ಲಿ ದೇವಿಗೆ ತೊಟ್ಲಿಟ್ಟಿದ್ದಾರೆ, ಹಾಕೋರು ದುಡ್ಡು ಹಾಕೋರು ಹಾಕ್ಬೋದು. ಸೊ ಅದೇ ರೀತಿ ಇಲ್ಲಿ ಫೋನ್ ಅಲೋ ಇಲ್ಲ ಅಂತ ಹೇಳಿದರು. ಆದರೂ ಜಂಗುಳಿಯಲ್ಲಿ ಒಂದು ದೇವಿದು ಒಂದು ಸ್ವಲ್ಪನಾದರೂ ನಾನು ಮಾಡ್ಕೊಳ್ಲೇಬೇಕು ಅಂತ ಮಾಡ್ಕೊಂಡಿದ್ದೀನಿ ನೋಡಿ, ಅಷ್ಟೇ. ಅದು ಅಲ್ಲಿಂದ ಆಚೆ ಕಡೆ ಬಂದಮೇಲೆ ಅಲ್ಲಿ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಷ್ಟು ಎತ್ತರವಾಗಿರುವಂತಹ ವಿಗ್ರಹ ಇರೋದು ಅನ್ನೋ ಪ್ರತೀತಿ ಇದೆ. 54 ಅಡಿ ಇರುವಂತಹ ವಿಗ್ರಹ ಮತ್ತು 14 ಭುಜಗಳನ್ನು ಹೊಂದಿರುವಂತಹ ಚಾಮುಂಡೇಶ್ವರಿ ವಿಗ್ರಹ ಪ್ರಪಂಚದಲ್ಲೇ ಇದು ಮೊದಲನೇ ಬಾರಿ ಅಂತ ಇರೋದು. ಅದು ಆದಮೇಲೆ ದೇವಸ್ಥಾನದಿಂದ ಹಿಂದೆ ಬಂದರೆ ಅಲ್ಲಿ ಒಂದು ಕಲ್ಲಿದೆ, ಅಲ್ಲಿ ನಾಣ್ಯಗಳನ್ನು ಇಟ್ಕೊಂಡಿರ್ತಾರೆ. ಇದ್ರದ್ದು ವಿಶೇಷತೆ ಏನಪ್ಪ ಅಂದರೆ, ಈಗ ನಾವೇನಾದ್ರು ಮನಸ್ಸಲ್ಲಿ ಅಂದ್ಕೊಂಡು ನಾವು ಅದಕ್ಕೆ ಈಗ ಕಾಯನ್ನು ಇಟ್ಟರೆ ಅದು ಅಂಟ್ಕೊಳ್ಳುತ್ತೆ, ಕೆಳಗೆ ಬೀಳಲ್ಲ. ಆವಾಗ ನಮ್ಮ ಮನಸ್ಸಲ್ಲಿ ನಾವು ಅಂದ್ಕೊಂಡಿರೋದು ಆಗುತ್ತೆ ಅನ್ನೋ ಪ್ರತೀತಿ. ಅಕಸ್ಮಾತ್ ಕೆಳಗಡೆ ಬಿದ್ದರೆ ನಾವು ಅಂದ್ಕೊಂಡಿದ್ದು ಆಗಲ್ಲ ಅನ್ನೋ ಪ್ರತೀತಿ ಇದೆ. ಸೊ ಇಲ್ಲಿ ಹಲವಾರು ಜನ ಅವ್ರವ್ರ ಮನಸ್ಸಲ್ಲಿ ಅವ್ರವ್ರ ಕಷ್ಟಗಳನ್ನು ನೆನೆದು ನಾಣ್ಯಗಳನ್ನು ಅಲ್ಲಿಗೆ ಅಂಟಿಸ್ತಾ ಇದ್ರು. ಅಲ್ಲಿ ಯಾವುದೇ ರೀತಿ ಗಮ್ಮಿಲ್ಲ, ಮಗದೊಂದು ಏನೂ ಇಲ್ಲ. ಅದು ನೀವು ಅಂದ್ಕೊಂಡಿರೋದು ಆಗುತ್ತೆ ಅಂದರೆ ಮಾತ್ರ ಅಂಟ್ಕೊಳ್ಳುತ್ತೆ. ನೀವು ಅಂದ್ಕೊಂಡಿರೋದು ಆಗಲ್ಲ ಅಂದರೆ ಅದು ಯಾವುದೇ ರೀತಿ ಅಂಟ್ಕೊಳ್ಳಲ್ಲ. ಈ ಕಡೆ ಪಕ್ಕದಲ್ಲಿ ರಾಮನ ಕಲ್ಲು, ಅಂದರೆ ನೀರಲ್ಲಿ ತೇಲುವಂತಹ ರಾಮ ಮುಟ್ಟಿರುವ ಕಲ್ಲು ಅಂತಂದೇ ಹೇಳ್ಬೋದು ಇದು. ಅದು ಸಹಿತ ಇದೆ, ನೋಡ್ಬೋದು. ಸೊ ಅದು ಆದಮೇಲೆ ಹಲವಾರು ಜನ ಭಕ್ತಾದಿಗಳು ಇಟ್ಟು ನಾಣ್ಯಗಳನ್ನ ಇಡ್ತಿದ್ರು. ನಾವು ಅಂದ್ಕೊಂಡು ನೋಡೋಣ, ನಾವು ನಮ್ಮ ಮನಸ್ಸಲ್ಲಿ ಏನಾರು ಅಂದ್ಕೊಂಡು ಇಡೋಣ, ನಮ್ಮ ಕೆಲಸ ಆಗುತ್ತಾ ಇಲ್ವಾ ಅಂತ ಹೇಳಿ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ವಿ. ಅವರೆಲ್ಲ ತುಂಬ ಜನ ಇದ್ರಲ್ವ ಅವರೆಲ್ಲ. ಸೊ ಕೆಲವೊಬ್ಬರು ಕೆಳಗೆ ಬಿದ್ದಿದ್ದಾಗ ಕೆಲವೊಬ್ಬರು
ಬೇಜಾರಾದರು, ನಾವು ಅಂದ್ಕೊಂಡಿದ್ದು ಆಗಲ್ವೇನೋ ಅಂತ. ಕೆಲವೊಬ್ರು ನಾಣ್ಯಗಳು ನಿಂತಾಗ ಖುಷಿಯಾಗಿದ್ದರು, ನಾನು ಅಂದ್ಕೊಂಡಿದ್ದಾಗುತ್ತೆ, ನನ್ನ ನಾಣ್ಯ ನಿಂತ್ಕೊಳ್ತು ಅಂತಂದೇಳಿ. ಸೊ ಅದಾದಮೇಲೆ ನಾವು ನಮ್ಮ ಮನೆಯವರು ಇಡೋಕ್ಕೆ ಅಂತ ಹೋದರು. ಬಟ್ ಅಲ್ಲಿ ತುಂಬ ಹೆಣ್ಮಕ್ಳಿರೋ ಕಾರಣ ನಮ್ಮ ಮನೆಯವರು ಅಷ್ಟಾಗಿ ಏನು ಇಂಟ್ರೆಸ್ಟ್ ಕೊಟ್ಟು ಇಡಬೇಕು ಅಂತ ಅಂದ್ಕೊಂಡಿಲ್ಲ. ಅದಾದಮೇಲೆ ಹಿಂಗೆ ಇಡೋಕ್ಕೆ ಅಂತ ಹೋದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಯಾರೋ ಒಬ್ಬರು ಅಕ್ಕ ಅವ್ರಿಗೆ ಹಿಂಗೆ ಟಚ್ ಮಾಡಿಬಿಟ್ರು. ಟಚ್ ಮಾಡಿದ ತಕ್ಷಣ ಅದು ಕೆಳಗಡೆ ಬಿದ್ದೋಯ್ತು ನಾಣ್ಯ. ಸೊ ಕೆಳಗಡೆ ಬಿದ್ದ ತಕ್ಷಣ ನಮ್ಮ ಮನೆಯವರು ಕೆಳಗಡೆ ಬಿದ್ದಿರೋದನ್ನು ತಗೊಂಡು ನಾವು ಮತ್ತೆ ರಿಟರ್ನು ಇಡಬಾರ್ದು ಮೇಲಕ್ಕೆ ಅನ್ನೋ ಕಾರಣಕ್ಕೋಸ್ಕರ ವಾಪಸ್ ಬಂದರು. ಅದಾದಮೇಲೆ ನಾನು ಅಂದ್ಕೊಂಡೋದೆ, ಏನು ಅಂದ್ಕೊಂಡೋದೆ, ನಾನು ಒಂದೆರಡು ಮಾತನ್ನು ಅಂದ್ಕೊಂಡೋದೆ. ಮೇಲ್ಗಡೆ ಒಂದು ಆಲ್ರೆಡಿ ನಿಂತಿತ್ತು, ಕೆಳಗಡೆ ಒಂದು ನಿಂತು. ಸೊ ನನಗೆ ತುಂಬ ಖುಷಿ ಆಯಿತು, ನಾನು ಅಂದ್ಕೊಂಡಿದ್ದಾಗುತ್ತಲ್ವ ಅಂತ ಹೇಳ್ಬಿಟ್ಟು. ಸೊ ತುಂಬ ಖುಷಿ ಆಯಿತು ನನಗೆ. ಸೊ ಅದಾದಮೇಲೆ ಇನ್ನೂ ಈ ಕಡೆ ಬಂದ್ವಿ, ಅಂದರೆ ಪ್ರತಿಮೆ ಇದೆಯಲ್ವ, 54 ಅಡಿ ಎತ್ತರದ್ದು ಪ್ರತಿಮೆ ಇದೆಯಲ್ವ, ಅಲ್ಲಿ ಬರೋಣ ಅಂತ ಹೊರಟಿದ್ದೆ. ನಮ್ಮ ಮನೆಯವರು ಇಲ್ಲ, ಅದು ಸರಿ ಹೋಗಿಲ್ಲ, ನಾನು ಮತ್ತೆ ಇಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಫಸ್ಟಿಗೆ ಏನು ಹೇಳ್ತಿದ್ದೆ ಅದ್ರ ಪಕ್ಕದಲ್ಲಿ ಅವ್ರು ಇಟ್ಟಿದ್ರು. ಏನು ಅಂದ್ಕೊಂಡ್ರು ಗೊತ್ತಿಲ್ಲ, ಅದನ್ನೆಲ್ಲ ನಾನು ಕೇಳಿಲ್ಲ. ಅವ್ರು ಏನು ಅಂದ್ಕೊಂಡ್ರು ಅದು ಗೊತ್ತಿಲ್ಲ. ಅವ್ರು ಅಂದ್ಕೊಂಡು ಕಾಯಿಯನ್ನು ನಿಲ್ಲಿಸ್ತಾಯಿದ್ರು. ಸೊ ಈ ಸತಿ ತುಂಬ ಖುಷಿ ಆಯಿತು ಅವ್ರಿಗೆ. ಯಾಕಪ್ಪ ಅಂದರೆ ಅವರು ನಿಲ್ಲಿಸಿರೋ ಕಾಯನ್ನು ಸಲೀಸಾಗಿ ಕಂಪ್ಲೀಟಾಗಿ ನಿಂತ್ಕೊಳ್ತು. ಅವಾಗ ಅವ್ರಿಗೆ ತುಂಬ ಖುಷಿ ಆಯಿತು. ಅದೇ ನಾವು ಅಂದ್ಕೊಂಡಿದ್ದಾಗುತ್ತೆ ಅನ್ನೋದು ಮನಸ್ಸಲ್ಲಿ ಒಂದು ಖುಷಿ ಇರುತ್ತಲ್ವ. ಸೊ ಅದರಿಂದ ಈ ಕಡೆ ಬಂದರೆ ಸ್ವಲ್ಪ ದೂರದಲ್ಲಿ ಈ ಪ್ರತಿಮೆ ಇದೆ. ಸೊ ಇದು ಯೂಟ್ಯೂಬಲ್ಲಿ ಎಲ್ಲ ನೋಡಿರ್ತೀರ, ಫೇಸ್ಬುಕ್ಕಲ್ಲಿ ಎಲ್ಲ ನೋಡಿರ್ತೀರ ಈ ಪ್ರತಿಮೆನ. ಸೊ ನಾವು ಆ ಪ್ರತಿಮೆ ಹತ್ರ ಹಿಂದಕ್ಕೆ ಹೋಗೋಣ, ನೋಡೋಣ ಹೇಗಿದೆ ಅಂತಂದೇಳಿ, ಫಸ್ಟ್ ಟೈಮ್ ಅಲ್ವ ಹೋಗಿದ್ದು. ಸೊ ಅದಕ್ಕೋಸ್ಕರ ಪ್ರತಿಮೆ ಹಿಂದಕ್ಕೆ ಹೋದ್ವಿ. ಸೊ ಅಲ್ಲಿಗೆ ಹೋದ್ಮೇಲೆ ನೀವು ನೋಡ್ಬೋದು ವಿಗ್ರಹ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಖುಷಿ ಆಯಿತು ನಮಗಂತೂ ನೋಡಿ. ನಾವು ಆ ಡ್ರೆಸ್ ಎಲ್ಲ ತಪ್ಪಾಗಿ ತಿಳ್ಕೊಂಡು ಏನೇನೋ ಅಂದ್ಕೊಂಡು ಹೋದ್ವಿ. ಇಲ್ಲೊಂದು ವಿಗ್ರಹ ಇದೆ ನೋಡಿ ಇಲ್ಲಿ. ಮತ್ತು ದೇವಿ ಪಾದನೂ ಮುಟ್ಕೊಂಡು ನಮಸ್ಕಾರ ಮಾಡಿ ಇಲ್ಲಿ ಕುಂಕುಮ ಇಟ್ಟಿದ್ದು, ಸ್ವಲ್ಪ ಕುಂಕುಮ ತಗೊಂಡು ಹಚ್ಕೊಂಡು ಎಲ್ಲನೂ ನೋಡಿದೆ. ಅಲ್ಲಿ ಸಿಂಹ, ಏನು ದೇವಿಯಿಂದಿರೋಂಥ ಸಿಂಹದ ಕಾಲು ತುಂಬ ಇತ್ತು. ಸೊ ಅದನ್ನು ಒಂದು ಸಲ ನೋಡೋಣ ಅಂತ ನೋಡಿದ್ವಿ. ಅದೇ ರೀತಿ ನನ್ನ ಮಕ್ಕಳಿಗೆ ಅಲ್ಲಿ ಅಂತರ ಹಾಕಿದ್ರು. ದೊಡ್ಡವರು ಹಾಕಿಸ್ಕೊಳ್ಬೋದು, ಚಿಕ್ಕವರು ಹಾಕಿಸ್ಕೊಳ್ಬೋದು. ಬಟ್ ನಾವು ನನ್ನ ಮಕ್ಕಳಿಗೆ ಇಬ್ಬರಿಗೂ ಹಾಕಿಸಿದ್ವಿ. ತುಂಬ ಕ್ಯಾತೆ, ತುಂಬ ಆಟ ಮಾಡೋರು. ಸೊ ಸ್ವಲ್ಪ ಶಾಂತಿ ಆಗಲಿ ಅಂತ ಹೇಳ್ಬಿಟ್ಟು ನಾವಲ್ಲಿ ಇಬ್ಬರಿಗೂ, ನನ್ನ ಮಗ ನನ್ನ ಮಗಳಿಗೆ ಇಬ್ಬರಿಗೂ ಸಹಿತ ಅಂತರ ಹಾಕಿಸ್ಕೊಂಡ್ವಿ. ಸೊ ಇನ್ನು ಬೇರೆಯವರಲ್ಲಿ ದೊಡ್ಡವರು ಎಲ್ಲರೂ ಅಂತರ ಹಾಕಿಸ್ಕೊಳ್ತಾ ಇದ್ರು. ಸೊ ನಾವು ನಮ್ಮ ಮಕ್ಕಳಿಗೆ ಮಾತ್ರ ಹಾಕಿಸ್ಕೊಂಬಂದ್ವಿ ಅಷ್ಟೇ. ಸೊ ಅದಾದಮೇಲೆ ನಾನು ದೇವಿನ ನೋಡಿಬಿಟ್ಟು ನೋಡ್ತಾನೇ ಇರಬೇಕು ಅಂತ ಆಸೆ ಆಯಿತು. ಸೊ ಹಗಲೆಲ್ಲ ನೋಡ್ತಾ ಇದ್ದೆ. ಕೆಳಗಡೆ ಕೆಲವೊಂದು ಕಲ್ಲಿನಲ್ಲೇನೆ ಸಹಿತ ಕೆಲವೊಂದು ದೇವಸ್ಥಾನಗಳನ್ನು ಅವರು ದೇವ್ರುಗಳನ್ನ ಇರಿಸಿದ್ದಾರೆ. ಪರಶುರಾಮ ಅಂತಂದೇಳಿ ಕೆಲವೊಂದು ದೇವ್ರುಗಳ್ನು ಪ್ರತಿಯೊಂದೂ ಒಂಥರ ಸಣ್ಣದಾಗಿ ಚಿಕ್ಕದಾಗಿ ಗರ್ಭಗುಡಿ ಥರ ಮಾಡಿಬಿಟ್ಟು ಅಲ್ಲಿ ಇಟ್ಟಿದ್ದಾರೆ. ಇವನು ಹಯಗ್ರೀವ ಸ್ವಾಮಿ, ಸುಗ್ರೀವ ಸ್ವಾಮಿ, ಪರಶುರಾಮ ಅಂತಂದೇಳಿ ಇಟ್ಟಿದ್ದಾರೆ. ಸೊ ಇದು ಕೆಳಗಡೆ ಸ್ವಲ್ಪ ಮೆಟ್ಲಲ್ಲಿ ಬಂದಮೇಲೆ ಇಲ್ಲಿ ಕಾಣಿಸ್ತಾ ಇರೋದೇನೆಂದರೆ ಇದು ಉಪ್ಪಿಂದು, ಇದು ಒಂದು ಹರಕೆ ಅಂತೆ. ಸೊ ಅದಾದಮೇಲೆ ಬಸಪ್ಪನ ಸನ್ನಿಧಿ. ನೀವೇನು ಬಸವಣ್ಣಂದು ನೋಡಬೇಕು ಅಂತಿರಲಿಲ್ಲ, ಇದು ಬಸಪ್ಪನ ಸನ್ನಿಧಿ. ಅದರ ಆಚೆ ಕಡೆ ಇಷ್ಟು ದೇವ್ರುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದೇನೆ ನೋಡಿ. ಬಸಪ್ಪನ ಸನ್ನಿಧಿ ಇದು. ಹಲವಾರು ಜನ ಭಕ್ತಾದಿಗಳು ಕೈ ಮುಗಿತಾ ಇದ್ರು. ಸೊ ನಾವು ಕೇಳಿದ್ವಿ ಬಸಪ್ಪ ಯಾವಾಗ ಅಪ್ಪಣೆ ಕೊಡೋದಂತ. ಸೊ ಬೆಳಗ್ಗೆ ಟೈಮ್ ಅಂತೆ ಕೊಡೋದು. ನಾವು ಹೋಗಿದ್ದು ಸಾಯಂಕಾಲ ಆಗಿರೋ ಕಾರಣ ನಾವು ಯಾವುದೇ ರೀತಿ ಅಪ್ಪಣೆ ಕೇಳಲಿಲ್ಲ. ಕೈ ಮುಗಿದ್ಬಿಟ್ಟು ಅದನ್ನು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಬಂದ್ವಿ. ಸೊ ಅದು ಊರೊಳಗಡೆನೂ ಸಹಿತ ಹೋಗುತ್ತೆ ಈ ಥರ ದರ್ಶನಕ್ಕೆ. ಸೊ ಇದು ಬಸಪ್ಪನ ಕಟ್ಟೋ ಅಂತಹ ಜಾಗ. ತುಂಬ ಚೆನ್ನಾಗಿದೆ ಈ ಜಾಗ. ಬಸಪ್ಪನ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ. ಬಸಪ್ಪನು ಅಷ್ಟೇ ಚೆನ್ನಾಗಿ ಅಪ್ಪಣೆಯನ್ನು ಕೊಡ್ತಾನೆ. ಮತ್ತು ಇನ್ನೊಂದು ತಾಳೆಗರಿ ಶಾಸ್ತ್ರ ನೋಡೋದನ್ನು ಮಾತ್ರ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳಿದರು ಅಲ್ಲಿ. ಬಸಪ್ಪ ಹೇಳೋದನ್ನು ಯಾವತ್ತೂ ಸ್ಟಾಪ್ ಮಾಡಿಲ್ಲ ಅಂತೆ. ತುಂಬ ಚೆನ್ನಾಗಿದೆ. ಸೊ ಇಷ್ಟು ನಾನು ನೋಡ್ಕೊಂಡು ಬಂದಿರೋದು. ಗೌಡಿಗೆರೆ ಗ್ರಾಮಕ್ಕೆ ಹೋದಾಗ ನಾನು ಬಿಡ್ದಲೆ ಎಲ್ಲದನ್ನು ನೋಡಬೇಕು ಅಂಥೇಳಿ ನೋಡ್ಕೊಂಡು ಬಂದಿರೋದು ಇಷ್ಟು. ಇನ್ನು 5 ವಾರ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇನ್ನು 4 ವಾರ ಹೋದಾಗ ಅಲ್ಲೇನಾದ್ರು ನನಗೆ ಈಗೇನು ಹೇಳಿದ್ದೀನಿ ನಾನು ಈ ಇನ್ಫಾರ್ಮೇಷನಲ್ಲಿ ನನಗೇನಾದ್ರು ಗೊತ್ತಿಲ್ಲದೆ ಇರೋವಂಥದ್ದು ಏನಾದ್ರು ಇದ್ದರೆ ಸೊ ನಾನು ಅದನ್ನು ಸಹಿತ ಕ್ಯಾಪ್ಚರ್ ಮಾಡ್ಕೊಂಬಂದು ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರಿಗೆಲ್ಲ ಕಷ್ಟ ಇದೆ, ತುಂಬ ಕಷ್ಟ ಇದೆ ಅನ್ನೋರು ದಯವಿಟ್ಟು ಒಂದು ಸಲ ಈ ದೇವಿಗೆ ಬಂದು ಹರಕೆ ಕಟ್ಕೊಳ್ಳಿ. ಎಷ್ಟೇ ಕಷ್ಟ ಇದ್ದರೂ ಸಹಿತ ಬಗೆಹರಿಯುತ್ತೆ ಅಂತಂದು ಹೇಳ್ಬೋದು. ಸೊ ನಾನು ಯಾಕೆ ಹೇಳ್ತಿದ್ದೀನಪ್ಪ ಅಂದರೆ ನಾನು ನನ್ನ ಮಗನ ಸಲುವಾಗಿ ಹೋಗಿದ್ದೆ. ಸೊ ಇಂಪ್ರೂವ್ಮೆಂಟ್ ಇದೆ, ನನಗೆ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಫುಲ್ಲು ಕ್ಲಿಯರ್ ಆದಮೇಲೆ ಬೇಕಾದ್ರೆ ನಾನು ಅದನ್ನು ಸಹಿತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್